ಅಗ್ನಿಸಾಕ್ಷಿಯಲ್ಲಿ ಸನ್ನಿಧಿ ಅಂತಾನೆ ಫೇಮಸ್ ಆದಂತಹ ನಟಿ ವೈಷ್ಣವಿ ಗೌಡ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಒಂದು ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ಇವರಿಗೆ ಒಂದು ದೊಡ್ಡ ಬ್ರೇಕ್ ಥ್ರೂನ ತಂದುಕೊಡುತ್ತೆ, ದೊಡ್ಡ ಸಕ್ಸಸ್ ಅನ್ನ ತಂದು ಕೊಡುತ್ತೆ. ಅಗ್ನಿಸಾಕ್ಷಿ ಮುಗಿದ ನಂತರ ಅವರಿಗೆ ಒಳ್ಳೊಳ್ಳೆ ಸಿನಿಮಾಗಳಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆದರೆ ಅವರ ಬಾಳಲ್ಲಿ ಮದುವೆ ಅನ್ನೋದು ಯಾಕೋ ದೂರದ ವಿಚಾರವಾಗಿರ್ತದೆ. ಯಾಕಂತ ಹೇಳಿದ್ರೆ ಮದುವೆಗಳು ಪದೇ ಪದೇ ಕ್ಯಾನ್ಸಲ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ವೈಷ್ಣವಿ ಗೌಡ ಅವರಿಗೆ ಈಗಾಗಲೇ 33 ವರ್ಷ ವಯಸ್ಸು. ಆದರೆ ಇವತ್ತು ವೈಷ್ಣವಿ ಗೌಡ ಅವರು ಮದುವೆ ಕೂಡ ಆಗ್ತಾ ಇದ್ದಾರೆ ಅನುಕೂಲ್ ಮಿಶ್ರಾ ಅವರ ಜೊತೆಗೆ. ಇವರು ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಆಫೀಸರ್ ಕೂಡ ಆಗಿದ್ದಾರೆ. ಸೊ ನೀವು ನಿಶ್ಚಿತಾದ ಹಲವಾರು ವಿಡಿಯೋಗಳನ್ನು ನೋಡಿರ್ತೀರಾ, ಅದರಲ್ಲಿ ಹಲವಾರು ಖುಷಿಯಾದಂತಹ ವಿಚಾರಗಳು ನಿಮಗೆ ಕಾಣಿಸುತ್ತೆ. ಹಾಗೂ ವೈಷ್ಣವಿ ಗೌಡ ಅವರು ಎಷ್ಟು ಎಂಜಾಯ್ ಮಾಡಿಕೊಂಡು ಎಷ್ಟು ಇಷ್ಟಪಟ್ಟು ಈ ಮದುವೆನ ಆಗ್ತಿದ್ದಾರೆ ಅಂತ ಹೇಳಿ ಕೂಡ ನೀವು ನೋಡಿರ್ತೀರಾ. ವೈಷ್ಣವಿ ಗೌಡ ಅವರು ಈಗಾಗಲೇ 15 ವರ್ಷಗಳಿಗಿಂತ ಅಧಿಕ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಸಂಪಾದನೆ ಕೂಡ ಇದೆ. ಅವರ ತಾಯಿ ಲಾಯರ್ ಕೂಡ ಆಗಿದ್ದಾರೆ, ಸೊ ಅಡ್ವೊಕೇಟ್ ಕೂಡ ಆಗಿದ್ದಾರೆ. ಅವರ ತಂದೆನೂ ಕೂಡ ಒಳ್ಳೆಯ ಒಂದು ಬಿಸ್ನೆಸ್ ಅನ್ನು ಕೂಡ ನಡೆಸ್ತಾರೆ. ಇದರೊಂದಿಗೆ ಅವರ ಒಂದು ಮನೆಯ ವಿಚಾರ ಅಥವಾ ದುಡ್ಡಿನ ವಿಚಾರ ಅಂತ ಬಂದರೆ ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿದ್ದಾರೆ ವೈಷ್ಣವಿ ಗೌಡ ಅವರು. ಸೊ ಹಾಗೆ ಅನುಕೂಲ್ ಮಿಶ್ರಾ ಅವರು ಕೂಡ ಒಂದು ಏರ್ಫೋರ್ಸ್ ಆಫೀಸರ್ ಆಗಿರೋದ್ರಿಂದ ಲಕ್ಷಾಂತರ ರೂಪಾಯಿ ಸಂಬಳಗಳನ್ನು ತಗೋತಾರೆ. ಅದ್ರ ಜೊತೆಗೆ ಹಲವಾರು ಬಿಸ್ನೆಸ್ಗಳನ್ನು ಕೂಡ ಅವರು ನಡೆಸ್ತಿರೋದ್ರಿಂದ ಅವರು ಕೂಡ ಅತ್ಯಂತ ದೊಡ್ಡ ಶ್ರೀಮಂತರೇ ಆಗಿದ್ದಾರೆ. ಸೊ ವೈಷ್ಣವಿ ಗೌಡ ಅವರು ಇವತ್ತು ಮದುವೆ ಕೂಡ ಆಗ್ತಿದ್ದಾರೆ. ತಮ್ಮ ಮೆಹಂದಿ ಶಾಸ್ತ್ರವನ್ನು ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ತಮ್ಮ ಅರಿಶಿನ ಶಾಸ್ತ್ರವನ್ನು ಕೂಡ ಸಿಕ್ಕಾಪಟ್ಟೆ ಜೋರಾಗಿ ನಡೆಸಿದ್ದಾರೆ. ತನ್ನ ಗೆಳೆಯರೊಂದಿಗೆ, ಸ್ಕೂಲು ಕಾಲೇಜು ಗೆಳೆಯರೊಂದಿಗೆ ಮಾತ್ರ ಅವರು ಈ ಒಂದು ಫಂಕ್ಷನ್ ಅನ್ನು ಮಾಡಿಕೊಂಡ್ರು. ಜೊತೆಗೆ ಇಂಡಸ್ಟ್ರಿಯಲ್ಲಿ ತೀರಾ ಕ್ಲೋಸ್ ಇರುವಂತಹ ಫ್ರೆಂಡ್ಸ್ ಅನ್ನ ಮಾತ್ರ ಮದುವೆಗೆ ಕರೆದಿದ್ರು. ಅದ್ರ ಜೊತೆಗೆ ಅಮೂಲ್ಯ ಅವರು ಕೂಡ ಇವರ ಒಂದು ಮದುವೆಯಲ್ಲಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೆಹಂದಿ ಶಾಸ್ತ್ರದಲ್ಲಾಗಿರ್ಬೋದು, ಅರಿಶಿನ ಶಾಸ್ತ್ರದಲ್ಲಾಗಿರ್ಬೋದು, ನಮ್ಮ ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿ ಗೌಡ ಅವರು ಸಿಕ್ಕಾಪಟ್ಟೆ ಡ್ಯಾನ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಈ ಮದುವೆ ಅನ್ನೋದು ಸಿಕ್ಕಾಪಟ್ಟೆ ತೊಂದರೆಗಳನ್ನು ತಂದು ಕೊಟ್ಟಿತ್ತು. ಹಿಂದೆ ಹಲವಾರು ಎಂಗೇಜ್ಮೆಂಟ್ಗಳು ಕೂಡ ಕ್ಯಾನ್ಸಲ್ ಆಗಿದ್ದು ನೀವು ನೋಡಿರ್ತೀರಾ. ಈ ಬೇಜಾರಲ್ಲಿ ವೈಷ್ಣವಿ ಗೌಡ ಇದ್ದರು. ಹಾಗೆ ಈಗ ಅವರಿಗೆ ದೇವರು ಒಳ್ಳೆಯ ಒಂದು ವರವನ್ನು ಕೊಟ್ಟಿದ್ದಾರೆ. ಆ ಖುಷಿಯಲ್ಲಿ ಸಿಕ್ಕಾಪಟ್ಟೆ ಜೋರು ಮದುವೆಯನ್ನು ಮಾಡ್ತಿದ್ದಾರೆ. ದುಡ್ಡನ್ನು ಚೆಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಸಂಗೀತ ಕಾರ್ಯಕ್ರಮಗಳನ್ನು ಇಟ್ಟಿದ್ರು. ಈ ಕಾರ್ಯಕ್ರಮಕ್ಕೆ 10 ಲಕ್ಷ ಖರ್ಚಾಗಿದೆ ಅಂತಲೂ ಕೂಡ ಮೂಲಗಳು ತಿಳಿಸ್ತಿದೆ. ಹೀಗೆ ಎಂಗೇಜ್ಮೆಂಟ್ಗೂ ಕೂಡ ಒಂದು 8 ರಿಂದ 10 ಲಕ್ಷ ಖರ್ಚು ಮಾಡಿದ್ರು. ಈಗ ಮದುವೆ ಕೂಡ ತುಂಬ ಜೋರಾಗಿ ಒಂದು ರೆಸಾಲ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ರೆಸಾಲ್ಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಬೆಂಗಳೂರಿನ ಹಲವಾರು ರೆಸಾಲ್ಟ್ಗಳು ಮಿನಿಮಮ್ ಅಂತಾನೂ ಕೂಡ 6 ರಿಂದ 10 ಲಕ್ಷ ರೂಪಾಯಿಗಳನ್ನು ಕೇಳ್ತಾರೆ. ಅದ್ರ ಜೊತೆಗೆ ಅವರ ಮದುವೆ ಕಾರ್ಯಗಳು ಎಲ್ಲ ಸೇರಿ ಒಂದು 50 ಲಕ್ಷದವರೆಗೂ ಕೂಡ ಖರ್ಚಾಗಿರ್ಬೋದು ಅಂತಲೂ ಕೂಡ ಹೇಳಲಾಗ್ತಿದೆ. ಅವರು ಹುಟ್ಟಿರುವಂತಹ ಸೀರೆನೂ ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ಆ ಸೀರೆ ಬೆಲೆ ಕೇಳಿದ್ರು ನೀವು ಕೂಡ ದಂಗಾಗ್ತೀರಾ. ಎಷ್ಟಿರ್ಬೋದು ಅಂತ ಹೇಳಿ ನಿಮ್ಮ ಅಂದಾಜಿನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ವೈಷ್ಣವಿ ಗೌಡ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಗೊತ್ತಿದ್ರು ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.